ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೀಚರ್ ದಿವ್ಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದಿನ ಈ ಒಂದು ವಿಡಿಯೋದಲ್ಲಿ 2026 ಹಾಗೂ 27ನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಿಸಿದಂತೆ ಕಾರ್ಯನಿರ್ವಹಣಾ ವಹಿ ಅಂದರೆ ವರ್ಕ್ ಡನ್ನನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗೂ ಕನ್ನಡ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಯಾವ ರೀತಿ ಈ ವರ್ಷದ ಶೈಕ್ಷಣಿಕ ಸಾಲಿಗೆ ವರ್ಕ್ ಡನ್ನನ್ನು ರೆಡಿ ಮಾಡ್ಬೋದು, ಯಾವ ರೀತಿ ತಯಾರಿಸ್ಬೋದು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಮೊದಲಿಗೆ ನಾವೀಗ ಕನ್ನಡಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡಿ, ಈ ವರ್ಕ್ ಡನ್ನಲ್ಲಿ ಫಸ್ಟು ಒಂದು ಕಾಲಮಲ್ಲಿ ತಿಂಗಳು, ಹಾಗೆ ಘಟಕದ ಹೆಸರು, ಕಲಿಕಾ ಸಾಮರ್ಥ್ಯ, ಬೋಧಿಸಲು ಉದ್ದೇಶಿಸಿದ ಅವಧಿ, ಬೋಧಿಸಿದ ಅವಧಿ, ನಿಗದಿತ ಸಮಯದಲ್ಲಿ ಪಾಠ ಬೋಧಿಸಲಾಗಿದೆಯೇ ಅಂತ ಒಂದು ಕಾಲಮು, ಇಲ್ಲದಿದ್ದಲ್ಲಿ ಕಾರಣ, ಹಾಗಾದರೆ ಕೈಗೊಂಡ ಕ್ರಮ, ಬಳಸಿದ ಸಾಧನ ಮತ್ತು ತಂತ್ರಗಳು, ನೆಕ್ಸ್ಟ್ ಇಲ್ಲಿ ಗೃಹಪಾಠ, ನೀಡಿದ್ದು ಹಾಗೆ ತಿದ್ದಿದ್ದು, ಮೌಲ್ಯಮಾಪನ, ಶಿಕ್ಷಕರ ಸಹಿ, ಮುಖ್ಯ ಶಿಕ್ಷಕರ ಸಹಿ ಅಂತೇಳ್ಬಿಟ್ಟು ಈ ರೀತಿ ಒಂದು 14 ಕಾಲಮನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ವರ್ಕ್ ಡನ್ನಿಗೆ. ಇನ್ನು ಇಲ್ಲಿ ಸ್ಪೇಸ್ ಆಗ್ತಿತ್ತು ಅಂದರೆ ಇಲ್ಲಿ ಒಂದು ಕ್ರಮ ಸಂಖ್ಯೆ ಅನ್ನೋದನ್ನು ಒಂದು ಕಾಲಮನ್ನು ಸ್ಟಾರ್ಟಿಂಗಲ್ಲಿ ನಾವು ಹಾಕ್ಕೊಳ್ಬೋದು ಸ್ನೇಹಿತರೆ. ಈಗ ನೋಡಿ, ಈಗ ಜೂನ್ ತಿಂಗಳಲ್ಲಿ 2026 ಜೂನ್ ತಿಂಗಳಿಗೆ ಸಂಬಂಧಿಸಿದಂತೆ ಪ್ರಾರಂಭದಲ್ಲಿ ನಮಗೆ ಸೇತು ಬಂದ ಇರುತ್ತೆ 15 ದಿನ. ನಂತರ ಅದಾದ್ರ ಮೇಲೆ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎನ್ನುವಂಥ ಒಂದು ಗದ್ಯವನ್ನು ಮಾಡ್ತೀವಿ. ಅದಕ್ಕೆ ನಾವು ಅವಧಿಯನ್ನು ನೋಡೋದಾದರೆ ಬೋಧಿಸಲು ಉದ್ದೇಶಿಸಿರುವಂಥ ಅವಧಿ 9 ಪೀರಿಯಡು, 9 ಅವಧಿಗಳು. ಇಲ್ಲಿ ಸಾಮರ್ಥ್ಯ, ಕಲಿಕಾ ಸಾಮರ್ಥ್ಯವನ್ನು ನೋಡೋದಾದರೆ ಈ ಮೊದಲನೇ ಪಾಠಕ್ಕೆ ಸಂಬಂಧಿಸಿದಂತೆ ಅಪರಿಚಿತ ಸನ್ನಿವೇಶದ ಘಟನೆಗಳನ್ನು ಆಲಿಸಿ ಅರ್ಥ ಮಾಡಿಕೊಳ್ಳುವುದು. ಸರಿನಾ? ನೆಕ್ಸ್ಟು ಜುಲೈಯಲ್ಲಿ ಮೊದಲನೇ ಪದ್ಯ ಉತ್ತರಿ ಹಾಡು. ಅದಾದ್ರ ಮೇಲೆ ಎರಡನೇ ಪಾಠ ಸೀನಸೆಟ್ಟರು ನಮ್ಮ ಟೀಚರು. ನೆಕ್ಸ್ಟು ಸ್ವಾತಂತ್ರ್ಯ ಸ್ವರ್ಗ. ಈ ಪದ್ಯವನ್ನು ನಾವು ಈ ಜುಲೈ ತಿಂಗಳಲ್ಲಿ 2 ಪದ್ಯ ಹಾಗೆ 1 ಪಾಠವನ್ನು ಮಾಡಬೇಕಾಗಿರುತ್ತೆ. ಉತ್ತರಿ ಹಾಡಿನಲ್ಲಿ ನೋಡೋದಾದರೆ ಕಲಿಕಾ ಸಾಮರ್ಥ್ಯ ಸನ್ನಿವೇಶ ಘಟನೆಗಳನ್ನು ವಿವರಿಸುವುದು. ನೆಕ್ಸ್ಟು ಸೀನಸೆಟ್ಟರು ನಮ್ಮ ಟೀಚರ್, ಇದರಲ್ಲಿ ವಿವಿಧ ಪದಗಳ ಉಚ್ಚಾರಣೆಯಲ್ಲಿರುವ ಧ್ವನಿ ಸಾಮ್ಯತೆ, ಧ್ವನಿ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಂಡು ಓದುವುದು. ನೆಕ್ಸ್ಟು ಸ್ವಾತಂತ್ರ್ಯ ಸ್ವರ್ಗ. ಈ ಪದ್ಯದಲ್ಲಿ ಕತೆ, ಕವಿತೆ, ನಾಟಕ, ಪ್ರಬಂಧ, ಪ್ರಹಸನ ಇವುಗಳನ್ನು ಆಲಿಸಿ ಅರ್ಥ ಮಾಡಿಕೊಳ್ಳುವುದು. ಇದು ಈ ಒಂದು ಘಟಕದಲ್ಲಿ ಅಥವಾ ಪದ್ಯಗಳಲ್ಲಿ ಕೊಟ್ಟಿರುವಂಥ ಕಲಿಕಾ ಸಾಮರ್ಥ್ಯಗಳಾಗಿರ್ತವೆ. ಹಾಗೆ ಉತ್ತರಿ ಹಾಡಿಗೆ ನೋಡೋದಾದರೆ 8 ಅವಧಿ. ಸೀನಸೆಟ್ಟರು ನಮ್ಮ ಟೀಚರ್ ಈ ಒಂದು ಗದ್ಯಕ್ಕೆ 12 ಅವಧಿಗಳು. ಸ್ವಾತಂತ್ರ್ಯ ಸ್ವರ್ಗ ಈ ಒಂದು ಪದ್ಯಕ್ಕೆ 8 ಅವಧಿಯನ್ನು ನಿಗದಿಪಡಿಸಲಾಗಿದೆ. ಅದರ ಮುಂದಿನ ಕಾಲಮಲ್ಲಿ ನಾವು ಬೋಧಿಸಿದ ಅವಧಿ ಅಥವಾ 8 ಅವಧಿ ಇದ್ದರೆ ಅದಕ್ಕಿಂತ ಜಾಸ್ತಿ ಅವಧಿಯನ್ನು ತೊಗೊಂಡಿದ್ದೀವೋ ಅಥವಾ ಅದಕ್ಕಿಂತ ಕಮ್ಮಿ ಅವಧಿಯನ್ನು ತೊಗೊಂಡಿದ್ದೀವೋ, ನಿಗದಿತ ಸಮಯದಲ್ಲಿ ನಮಗೆ ಪಾಠ ಬೋಧನೆಯನ್ನು ಮಾಡಲಾಗಿದೆಯಾ, ಆಗಿಲ್ಲ ಅಂದರೆ ಏನು ರೀಸನು, ಕಾರಣ ಏನು, ಆಮೇಲೆ ಯಾವ ಕ್ರಮವನ್ನು ಕೈಗೊಳ್ಳೋದ್ರ ಮೂಲಕ, ಯಾವ ಕ್ರಮವನ್ನು ನಾವು ಮಾಡೋದ್ರಿಂದ, ಯಾವ ಕ್ರಮಗಳನ್ನ ಕೈಗೊಳ್ಳೋದ್ರ ಮೂಲಕ ಈ ಪಾಠವನ್ನು ಮಾಡಿ ಮುಗಿಸಿರ್ತೀವಿ, ಹೇಗೆ ನಾವು ಬ್ಯಾಲೆನ್ಸನ್ನು ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇದಾದ್ರ ಮೇಲೆ ಜುಲೈಯಲ್ಲಿ ಎಂಡಿಂಗಲ್ಲಿ ನಮಗೆ FA1 ಪರೀಕ್ಷೆ ಬರುತ್ತೆ. ಅದಾದ್ರ ಮೇಲೆ ನೆಕ್ಸ್ಟು ಆಗಸ್ಟ್ ತಿಂಗಳಲ್ಲಿ ನೋಡೋದಾದರೆ ಇಲ್ಲಿ ನೋಡಿ, ಆಗಸ್ಟಲ್ಲಿ ಹಿಲ್ಟನ್ ಹೆಡ್ ಚಳುವಳಿ ಗದ್ಯ 3ನೇ ಪಾಠ. ಇದಕ್ಕೆ ಕಲಿಕಾ ಸಾಮರ್ಥ್ಯವನ್ನು ನೋಡೋದಾದರೆ ಗುಂಪು ಚಟುವಟಿಕೆಗಳ ನಿರ್ದೇಶನಗಳನ್ನು ಆಲಿಸಿ ಅರ್ಥ ಮಾಡಿಕೊಂಡು ಆಂಗಿಕವಾಗಿ ಪ್ರತಿಕ್ರಿಯಿಸುವುದು. ಸರಿನಾ? ನೆಕ್ಸ್ಟು 3ನೇ ಪದ್ಯ ಭಾಗ್ಯದ ಬಳೆಗಾರ. ಈ ಒಂದು ಪದ್ಯದ ಕಲಿಕಾ ಸಾಮರ್ಥ್ಯ ನೋಡೋದಾದರೆ ನಾಣ್ಣುಡಿ, ನುಡಿಗಟ್ಟು, ಗಾದೆಗಳನ್ನು ಬಳಸಿ ಮಾತನಾಡುವುದು. ನೆಕ್ಸ್ಟು 4ನೇ ಪಾಠ ಮೈಲಾರ ಮಹಾದೇವ. ಕಲಿಕಾ ಸಾಮರ್ಥ್ಯ ಸಮಾರಂಭದ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡುವುದು. ಅವಧಿಗಳನ್ನ ನೋಡೋದಾದರೆ ನೋಡಿ, ಹಿಲ್ಟನ್ ಹೆಡ್ ಚಳುವಳಿಗೆ 10 ಅವಧಿಗಳನ್ನ ನಿಗದಿಪಡಿಸಲಾಗಿದೆ. ಭಾಗ್ಯದ ಬೆಳೆಗಾರ ಪದ್ಯಕ್ಕೆ 8 ಅವಧಿಗಳು, ಮೈಲಾರ ಮಹಾದೇವಕ್ಕೆ 10 ಅವಧಿ.
ನೆಕ್ಸ್ಟು 2026 ಸೆಪ್ಟೆಂಬರ್ನಲ್ಲಿ ವಚನಗಳ ಭಾವಸಂಗಮ ಎನ್ನುವಂಥ ಒಂದು ಪದ್ಯವನ್ನು ಮಾಡಬೇಕಾಗತ್ತೆ. ಕಲಿಕಾ ಸಾಮರ್ಥ್ಯ ಓದಿದ ವಿಷಯಗಳ ಬಗ್ಗೆ ಆಲೋಚಿಸಿ ತಾರ್ಕಿಕವಾಗಿ ತೀರ್ಮಾನಿಸುವುದು. ಬೋಧನೆಗೆ ಉದ್ದೇಶಿಸಿರುವಂಥ ಅವಧಿ 10 ಅವಧಿಗಳು. ನೆಕ್ಸ್ಟು ಪೂರಕ ಪಾಠಗಳು ಬರ್ತವೆ ಸೆಪ್ಟೆಂಬರ್ನಲ್ಲಿ. 1 ಬಸವಣ್ಣನವರ ಜೀವನ ದರ್ಶನ. ನೆಕ್ಸ್ಟ್ 2ನೇದು ಗೊಂಬೆ ಕಲಿಸುವ ನೀತಿ. ಇಲ್ಲಿ ಕಲಿಕಾ ಸಾಮರ್ಥ್ಯವನ್ನು ನೋಡೋದಾದರೆ ಉತ್ತಮ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮನೋಭಾವ ಬೆಳೆಸಿಕೊಳ್ಳುವುದು. ಹಾಗೆ ಗೊಂಬೆ ಕಲಿಸುವ ನೀತಿಗೂ ಸಂಬಂಧಿಸಿದಂತೆ ಶ್ರಮದ ಮಹತ್ವವನ್ನು ನಾವು ತಿಳಿದುಕೊಳ್ಳುವುದು. ಪೂರಕ ಪಾಠ ಆದಂಥ ಬಸವಣ್ಣನವರ ಜೀವನ ದರ್ಶನ ಇದಕ್ಕೆ 10 ಅವಧಿಗಳು. ಗೊಂಬೆ ಕಲಿಸುವ ನೀತಿ ಇದಕ್ಕೆ 8 ಅವಧಿಗಳನ್ನ ನಾವು ಉದ್ದೇಶಿಸಲಾಗಿದೆ. ನೆಕ್ಸ್ಟ್ ಇಲ್ಲಿ FA2 ಪರೀಕ್ಷೆ ಬರುತ್ತೆ ಸೆಪ್ಟೆಂಬರ್ ಎಂಡಿಂಗಲ್ಲಿ. ಅದಾದ್ರ ಮೇಲೆ ಅಕ್ಟೋಬರ್ನಲ್ಲಿ ನಮಗೆ ಸಂಕಲನಾತ್ಮಕ ಮೌಲ್ಯಮಾಪನ ಇರುತ್ತೆ, ಸರಿನಾ, SA1. ನೆಕ್ಸ್ಟ್ ಅದಾದ್ರ ಮೇಲೆ ಈಗ 2 ನವೆಂಬರ್ 2026 ಇಸ್ವಿಯಲ್ಲಿ ಪರಿಸರ ಸಮತೋಲನ, 5ನೇ ಗದ್ಯವಾದಂತಹ ಪರಿಸರ ಸಮತೋಲನ. ಕಲಿಕಾ ಸಾಮರ್ಥ್ಯವನ್ನು ನೋಡೋದಾದರೆ ಸನ್ನಿವೇಶ ಮತ್ತು ಘಟನೆಗಳನ್ನು ಕುರಿತು ನಿರರ್ಗಳವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡುವುದು. ನೆಕ್ಸ್ಟು ಹಚ್ಚೇವು ಕನ್ನಡ ದೀಪ. ಈ ಹಚ್ಚೇವು ಕನ್ನಡದ ದೀಪ ಈ ಪದ್ಯಕ್ಕೆ ಸಂಬಂಧಿಸಿದಂತೆ ಕತೆಗಳನ್ನು ನಾಟಕಗಳನ್ನು ಕತೆಗಳಾಗಿ ಪರಿವರ್ತಿಸುವ ಕವಿತೆಗಳಿಗೆ ಸಾರಾಂಶ ಬರೆಯುವ ಸೃಜನಾತ್ಮಕತೆಯನ್ನು ಬೆಳೆಸುವುದು. ಅವಧಿಗಳನ್ನ ನೋಡೋದಾದರೆ ಪರಿಸರ ಸಮತೋಲನಕ್ಕೆ 16 ಅವಧಿ, ಹಚ್ಚೇವು ಕನ್ನಡ ದೀಪ ಈ ಪದ್ಯಕ್ಕೆ 12 ಅವಧಿಗಳನ್ನ ನಾವು ನಿಗದಿಪಡಿಸಲಾಗಿದೆ. ನೆಕ್ಸ್ಟು ಡಿಸೆಂಬರ್ 2026 ಡಿಸೆಂಬರ್ನಲ್ಲಿ ಚಗಳಿ ಇರುವೆಗಳು ಎನ್ನುವಂಥ ಗದ್ಯವನ್ನು ಮಾಡಬೇಕಾಗತ್ತೆ. ಕಲಿಕಾ ಸಾಮರ್ಥ್ಯ ನೋಡೋದಾದರೆ ವಿಷಯಾನುಸಾರ ಸಹಜ ಚರ್ಚೆ, ಸಂವಹನ, ವಿವರಣೆಗಳೊಂದಿಗೆ ಮಾತನಾಡುವುದು. ಬೋಧನೆಗೆ ಉದ್ದೇಶಿಸಿರುವಂತಹ ಅವಧಿ 16 ಅವಧಿಗಳು. ನೆಕ್ಸ್ಟು 6ನೇ ಪದ್ಯ ಬಿಡುಗಡೆಯ ಹಾಡು. ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಕಲಿಕಾ ಸಾಮರ್ಥ್ಯವನ್ನು ನೋಡೋದಾದರೆ ಓದಿದ ವಿಷಯಗಳ ಬಗ್ಗೆ ಆಲೋಚಿಸಿ ತಾರ್ಕಿಕವಾಗಿ ತೀರ್ಮಾನಿಸುವುದು. ಇದಕ್ಕೆ ನಿಗದಿಪಡಿಸಿರುವಂಥ ಬೋಧನಾ ಅವಧಿಗಳು, ಉದ್ದೇಶಿಸಿರುವಂಥ ಬೋಧನಾ ಅವಧಿ 12 ಅವಧಿಗಳು. ನಂತರ 2027 ಜನವರಿಯಲ್ಲಿ ಬಿಲ್ಲ ಹಬ್ಬ, 7ನೇ ಪಾಠವಾದಂತಹ ಬಿಲ್ಲ ಹಬ್ಬವನ್ನು ಮಾಡಬೇಕಾಗತ್ತೆ. ಕಲಿಕಾ ಸಾಮರ್ಥ್ಯವನ್ನು ನೋಡೋದಾದರೆ ಗುಂಪು ಚಟುವಟಿಕೆಗಳ ನಿರ್ದೇಶನಗಳನ್ನು ಆಲಿಸಿ ಅರ್ಥ ಮಾಡಿಕೊಂಡು ಆಂಗಿಕವಾಗಿ ಪ್ರತಿಕ್ರಿಯಿಸುವುದು. ಬೋಧನೆಗೆ ಉದ್ದೇಶಿಸಿದ ಅವಧಿ 10 ಅವಧಿಗಳು. ನೆಕ್ಸ್ಟು 7ನೇ ಪದ್ಯ ತಿರುಕನ ಕನಸು. ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಕಲಿಕಾ ಸಾಮರ್ಥ್ಯವನ್ನು ನೋಡೋದಾದರೆ ವಿಷಯವನ್ನು ಆಲಿಸಿದ ಬಳಿಕ ಏಕೆ, ಹೇಗೆ ಎಂಬ ಪ್ರಶ್ನೆಗಳಿಗೆ ಕಾರಣ ಸಹಿತ ವಿಶ್ಲೇಷಿಸುವುದು. ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಉದ್ದೇಶಿಸಿರುವಂಥ ಬೋಧನಾ ಅವಧಿ 8 ಅವಧಿಗಳು. ನೆಕ್ಸ್ಟು 8ನೇ ಗದ್ಯ ಸಂಕ್ರಾಂತಿಯಂದು ಸುಖ ದುಃಖ. ಕಲಿಕಾ ಸಾಮರ್ಥ್ಯವನ್ನು ನೋಡೋದಾದರೆ ಸರಳ, ಕ್ರಿಯಾತ್ಮಕ, ಸಾಂದರ್ಭಿಕ ಭಾಷಾಂಶ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಬರವಣಿಗೆಯಲ್ಲಿ ಬಳಸುವುದು. ಇದಕ್ಕೆ ಉದ್ದೇಶಿಸಿರುವಂಥ ಅವಧಿಗಳು 10 ಅವಧಿಗಳು. ನೆಕ್ಸ್ಟು ಮುಂದುವರೆದು 2027 ಫೆಬ್ರವರಿಯಲ್ಲಿ 8ನೇ ಪದ್ಯವಾದಂತಹ ಅಭಿಮನ್ಯುವಿನ ಪರಾಕ್ರಮವನ್ನು ಮಾಡಬೇಕಾಗಿರುತ್ತೆ. ಈ ಅಭಿಮನ್ಯುವಿನ ಪರಾಕ್ರಮಕ್ಕೆ ಸಂಬಂಧಿಸಿದಂತೆ ಕಲಿಕಾ ಸಾಮರ್ಥ್ಯವನ್ನು ನೋಡೋದಾದರೆ ಛಂದಶಾಸ್ತ್ರದ ಪ್ರಾಸ, ಮಾತ್ರಾಗಣ ಇವುಗಳ ಪರಿಚಯ ಮಾಡಿಕೊಳ್ಳುವುದು. ಈ ಒಂದು ಪದ್ಯಕ್ಕೆ ಉದ್ದೇಶಿಸಿರುವಂಥ ಬೋಧನಾ ಅವಧಿ 8 ಅವಧಿಗಳು. ನೆಕ್ಸ್ಟು ಪೂರಕ ಪಾಠಗಳನ್ನ ನೋಡೋದಾದರೆ ಸಾವಿತ್ರಿಬಾಯಿ ಫುಲೆ, ರಮ್ಯ ಸೃಷ್ಟಿ, 5ನೇದು ನನ್ನ ಬಾಲ್ಯ. ಫೆಬ್ರವರಿಯಲ್ಲಿ FA4 ಪರೀಕ್ಷೆ ಇರುತ್ತೆ. ಅದಾದ ನಂತರ ಮಾರ್ಚಲ್ಲಿ ನಮಗೆ ಪುನರಾವರ್ತನೆ ಆಗಿ SA2 ಸಂಕಲನಾತ್ಮಕ ಮೌಲ್ಯಮಾಪನ ಇರೋದನ್ನು ನಾವು ಗಮನಿಸಬಹುದು. ನೆಕ್ಸ್ಟ್ ಈಗ
ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋಣ. 7ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ಇಲ್ಲಿ ಕ್ರಮ ಸಂಖ್ಯೆ, ತಿಂಗಳು, ಬೋಧಿಸಬೇಕಾದ ಪಾಠಗಳು, ಲಭ್ಯವಿರುವ ಅವಧಿ, ಬೋಧಿಸಿದ ಅವಧಿ, ನಿಗದಿತ ಸಮಯದಲ್ಲಿ ಬೋಧಿಸಲಾಗಿದೆಯೇ, ಇಲ್ಲದಿದ್ದಲ್ಲಿ ಕಾರಣ, ಕೈಗೊಂಡ ಕ್ರಮ, ಬಳಸಿದ ಸಾಧನ ಮತ್ತು ತಂತ್ರಗಳು, ಗೃಹ ಕೆಲಸ, ಒಂದು ನೀಡಿದ್ದು ಇನ್ನೊಂದು ತಿದ್ದಿದ್ದು, ಮೌಲ್ಯಮಾಪನ, ಶಿಕ್ಷಕರ ಸಹಿ ಹಾಗೆ ಮುಖ್ಯ ಶಿಕ್ಷಕರ ಸಹಿ. ಇಷ್ಟು ಕಾಲಮನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ. ನಂತರ ಇಲ್ಲೊಂದು ಮಧ್ಯ ಗೃಹಪಾಠ ನೀಡಿದ್ದು ಹಾಗೆ ತಿದ್ದಿದ್ದು, ಇದಕ್ಕೆ ಒಂದು ಅಡ್ಡ ಲೈನನ್ನು ಹಾಕ್ಕೊಳ್ಬೇಕಾಗತ್ತೆ. ಈಗ ನೋಡಿ 2026 ಜೂನ್ರಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸೇತುಬಂಧ ಶಿಕ್ಷಣ ಇರುತ್ತೆ. ಅದಾದ್ರ ಮೇಲೆ ಆ ತಿಂಗಳಲ್ಲಿ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಎನ್ನುವಂಥ ಒಂದು ಪಾಠವನ್ನು ಕೊಟ್ಟಿದ್ದಾನೆ. ನಂತರ ಪಾಠವಾದಂತಹ ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಅಂತ ಕೇಳಿದ್ದಾನೆ. ನಂತರ 12ನೇ ಪಾಠವಾದಂತಹ ಭಾರತದ ಪ್ರಾಕೃತಿಕ ವಿಭಾಗಗಳು. ಈ ಒಂದು 3 ಪಾಠಗಳನ್ನು ಕೂಡ ನಾವು ಜೂನಲ್ಲಿ ಮಾಡಬೇಕಾಗಿರುತ್ತೆ. ಹಾಗಾಗಿ ಸೇತುಬಂಧ ಆದ್ರ ಮೇಲೆ ನಮಗೆ ಈ 3 ಲೆಸನ್ ಆಗಬೇಕಾಗಿರೋದ್ರಿಂದ ನಾವು ಇದುಗಳಿಗೆ ಅವಧಿಯನ್ನು ನಿಗದಿಪಡಿಸ್ಕೊಳ್ಳೋದಾದರೆ ನಮಗೆ ಲಭ್ಯವಿರುವಂಥ ಅವಧಿಗಳನ್ನ ನೋಡೋದಾದರೆ 9 ಅವಧಿಗಳು ಈ ಜೂನ್ ತಿಂಗಳಲ್ಲಿ ಸೇತುಬಂಧವನ್ನು ಮಾಡಿಬಿಟ್ಟು ಈ 3 ಲೆಸನನ್ನು ಮುಗಿಸೋಕ್ಕೆ ನಾವು ಡಿವೈಡ್ ಮಾಡ್ಕೊಳ್ಬೋದಾಗಿದೆ. 3 ಅವಧಿಯನ್ನು ಮಾಡ್ಕೊಳ್ಬೋದಾಗಿದೆ. ನೆಕ್ಸ್ಟು 2026 ಜುಲೈಗೆ ನೋಡೋದಾದರೆ ನಾವು ಇಲ್ಲಿ ನೋಡಿ, ಇಲ್ಲಿ ಮಧ್ಯಯುಗದ ಯುರೋಪ್, ನೆಕ್ಸ್ಟು 10ನೇ ಪಾಠವಾದಂಥ ಕೇಂದ್ರ ಸರ್ಕಾರ, 13ನೇ ಲೆಸನ್ ಆದಂತಹ ಉತ್ತರ ಅಮೇರಿಕ ಖಂಡ, ಹಾಗೆ 11ನೇ ಪಾಠವಾದಂತಹ ರಾಜ್ಯಶಾಸ್ತ್ರ, 3ನೇ ಪಾಠವಾದಂತಹ ಭಾರತಕ್ಕೆ ಐರೋಪ್ಯರ ಆಗಮನ. ಇವಿಷ್ಟನ್ನು ಕೂಡ ನಾವು ಜುಲೈಯಲ್ಲಿ ಮುಗಿಸ್ಬೇಕಾಗಿರುತ್ತೆ. ಹಾಗಾಗಿ ನಾವು ಲಭ್ಯವಿರುವಂಥ ಅವಧಿಯನ್ನು ನೋಡೋದಾದರೆ ಮಧ್ಯಯುಗದ ಯುರೋಪಿಗೆ 4 ಅವಧಿ, ಕೇಂದ್ರ ಸರ್ಕಾರಕ್ಕೆ 4, ಉತ್ತರ ಅಮೇರಿಕ ಖಂಡ ಇದಕ್ಕೆ 6 ಅವಧಿಗಳು, ನೆಕ್ಸ್ಟು 11ನೇ ಪಾಠವಾದಂಥ ರಾಜ್ಯ ಸರ್ಕಾರ ಇದಕ್ಕೆ 4 ಅವಧಿಗಳನ್ನ ಲಭ್ಯಗೊಳಿಸಬಹುದು. ನೆಕ್ಸ್ಟು ಭಾರತಕ್ಕೆ ಐರೋಪ್ಯರ ಆಗಮನ ಇದಕ್ಕೆ ಮೀಸಲುಗೊಳಿಸಿದಂಥ ಅವಧಿಗಳನ್ನ ನೋಡೋದಾದರೆ 6 ಅವಧಿಗಳು, ಇದಕ್ಕೆ ನಿಗದಿಪಡಿಸಿರುವಂಥ ಅವಧಿಗಳು ಇವು 6 ಅವಧಿಗಳು. ನೆಕ್ಸ್ಟು ಜುಲೈ ಎಂಡಿಂಗಲ್ಲಿ FA1 ಪರೀಕ್ಷೆ ಇರುತ್ತೆ. ಅದಾದ ನಂತರ ಆಗಸ್ಟ್ 2026 ಆಗಸ್ಟಲ್ಲಿ 14ನೇ ಪಾಠವಾದಂಥ ದಕ್ಷಿಣ ಅಮೇರಿಕ ಖಂಡವನ್ನು ಮಾಡಬೇಕಾಗಿರುತ್ತೆ. ಇದಕ್ಕೆ ನಿಗದಿಪಡಿಸಿರುವಂತಹ ಅವಧಿಯನ್ನು ನೋಡೋದಾದರೆ 6 ಅವಧಿಗಳು. ನೆಕ್ಸ್ಟು 18ನೇ ಶತಮಾನದ ಭಾರತ, ಹಾಗಾದರೆ ಇದಕ್ಕೂ ಕೂಡ 6 ಅವಧಿಗಳು. ನೆಕ್ಸ್ಟು 5ನೇ ಪಾಠವಾದಂಥ ಬ್ರಿಟಿಷ್ ಪ್ರಾಬಲ್ಯ ಬೆಳವಣಿಗೆ, ಇಲ್ಲೂ ಕೂಡ 6 ಅವಧಿಗಳನ್ನ ತೊಗೊಂಡಿದ್ದೀವಿ. ನೆಕ್ಸ್ಟು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ 6 ಅವಧಿ, ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ 6 ಅವಧಿಗಳು. ಇದಾದ ನಂತರ 2026 ಸೆಪ್ಟೆಂಬರ್ನಲ್ಲಿ ಮೈಸೂರು ಮತ್ತು ಇತರ ಸಂಸ್ಥಾನಗಳು ಎನ್ನುವಂಥ ಒಂದು ಪಾಠವನ್ನು ಮಾಡಬೇಕಾಗಿರುತ್ತೆ. ಈ ಪಾಠಕ್ಕೆ 12 ಅವಧಿಗಳನ್ನ ನಿಗದಿಗೊಳಿಸಬಹುದು. ನೆಕ್ಸ್ಟು ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ, ಈ ಒಂದು ಪಾಠಕ್ಕೆ 11 ಅವಧಿಗಳನ್ನ ನಾವು ನಿಗದಿಪಡಿಸ್ಕೊಳ್ಬಹುದಾಗಿದೆ. ನೆಕ್ಸ್ಟ್ ಇದಾದ ಮೇಲೆ ಸೆಪ್ಟೆಂಬರಲ್ಲಿ FA2 ಪರೀಕ್ಷೆ ಇರೋದನ್ನು ನಾವು ನೋಡಬಹುದು. ನಂತರ 2026 ಅಕ್ಟೋಬರಲ್ಲಿ ಪುನರಾವರ್ತನೆ SA1 ಸಂಕಲನಾತ್ಮಕ ಮೌಲ್ಯಮಾಪನ ಇರುತ್ತೆ. ನೆಕ್ಸ್ಟು ನವೆಂಬರ್ 2026 ನವೆಂಬರಲ್ಲಿ 15ನೇ ಪಾಠವಾದಂತಹ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು ಎನ್ನುವಂಥ ಒಂದು ಪಾಠವನ್ನು ಮಾಡಬೇಕಾಗತ್ತೆ. ಇದಕ್ಕೆ ಲಭ್ಯವಿರುವಂಥ ಅವಧಿಯನ್ನು ನೋಡೋದಾದರೆ 6 ಅವಧಿಗಳು. ನಂತರ 22ನೇ ಪಾಠವಾದಂತಹ ನ್ಯಾಯಾಂಗವನ್ನು ಮಾಡಬೇಕಾಗತ್ತೆ ನವೆಂಬರ್ ತಿಂಗಳಲ್ಲಿ, ಇದಕ್ಕೂ ಕೂಡ ಲಭ್ಯವಿರುವ ಅವಧಿಗಳು 6. ನಂತರ 26 ಆಸ್ಟ್ರೇಲಿಯಾ, ಈ ಆಸ್ಟ್ರೇಲಿಯಾ ಎನ್ನುವಂಥ ಪಾಠಕ್ಕೂ ಕೂಡ 6 ಅವಧಿಗಳನ್ನ ನಿಗದಿಗೊಳಿಸಲಾಗಿದೆ. ನೆಕ್ಸ್ಟು 16ನೇ ಪಾಠ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಈ ಒಂದು ಪಾಠಕ್ಕೂ ಕೂಡ ನಮಗೆ 6 ಅವಧಿಗಳನ್ನ ನೀಡಿರೋದನ್ನು ನಾವು ಗಮನಿಸಬಹುದಾಗಿದೆ.
ನೆಕ್ಸ್ಟು 2027 ಜನವರಿಯಲ್ಲಿ 18ನೇ ಪಾಠವಾದಂಥ ಕರ್ನಾಟಕ ಏಕೀಕರಣ ಹಾಗೂ ಗಡಿ ವಿವಾದಗಳು ಎನ್ನುವಂಥ ಪಾಠವನ್ನು ಮಾಡಬೇಕಾಗತ್ತೆ ಈ ಜನವರಿ ಮಂತಲ್ಲಿ. ಇದಕ್ಕೆ ಲಭ್ಯವಿರುವಂಥ ಅವಧಿಯನ್ನು ನೋಡೋದಾದರೆ 6 ಅವಧಿಗಳು. ನಂತರ 25ನೇ ಪಾಠವಾದಂಥ ವಿಶ್ವಸಂಸ್ಥೆಯನ್ನು ಕೂಡ ಜನವರಿಯಲ್ಲಿ ಮುಗಿಸ್ಬೇಕಾಗಿರುತ್ತೆ. ಇದಕ್ಕೆ ಲಭ್ಯವಿರುವಂಥ ಅವಧಿಗಳನ್ನ ನೋಡೋದಾದರೆ ನಾವು ಸೇಮ್ 6 ಅವಧಿಗಳು. ನಂತರ 19ನೇ ಪಾಠವಾದಂಥ ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು ಎನ್ನುವಂಥ ಈ ಪಾಠಕ್ಕೆ 6 ಅವಧಿಗಳನ್ನ ಮೀಸಲುಗೊಳಿಸಲಾಗಿದೆ. ನೆಕ್ಸ್ಟು ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ, ಈ ಒಂದು ಪಾಠಕ್ಕೂ ಕೂಡ ಲಭ್ಯವಿರುವಂಥ ಅವಧಿಯನ್ನು ನೋಡೋದಾದರೆ 6 ಅವಧಿಗಳು. ನೆಕ್ಸ್ಟು ಫೆಬ್ರವರಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಎನ್ನುವಂಥ ಒಂದು ಪಾಠ ಇರುತ್ತೆ. ಈ ಪಾಠಕ್ಕೆ ನಿಗದಿಪಡಿಸಿರುವಂಥ ಅವಧಿಯನ್ನು ನೋಡಿದರೆ 23 ಅವಧಿ ಸಿಗುತ್ತೆ. ನೆಕ್ಸ್ಟು FA4 ಪರೀಕ್ಷೆ SEC ಮಾರ್ಚ್ 2027ರಲ್ಲಿ ಪುನರಾವರ್ತನೆ, SA2 ಸಂಕಲನಾತ್ಮಕ ಮೌಲ್ಯಮಾಪನ ಮೌಲ್ಯಾಂಕನ ನಿರ್ವಹಣೆಯನ್ನು ನಾವು ನೋಡ್ಬೋದಾಗಿರುತ್ತೆ ಸ್ನೇಹಿತರೆ. ಮುಂದಿನ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಹೇಗೆ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನ ನೋಡ್ತಾ ಹೋಗೋಣ. ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇಂದಿನ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ, ಯಾರು ಹೊಸದಾಗಿ ಈ ಒಂದು ವಿಡಿಯೋವನ್ನು ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.